ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೇನೆ ರೀ. ಗಿರಿಮಿಟಿ ಅಥವಾ ಚುರುಮುರಿ ಅಂತಲ್ಲ ಅದು ಮಾಡಿ ತೋರಿಸ್ತಿದ್ದೀನಿ. ವಿಭಿನ್ನ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ನಾನು ಇವತ್ತು ರಸಮ್ ಪೌಡ್ರ್ ಬಳಸಿ ನಾನು ಒಂದು ಚುರುಮುರಿ ಮಾಡಿ ತೋರಿಸ್ತಿದ್ದೀನಿ ನೋಡಿರಿ. ಸ್ನ್ಯಾಕ್ಸಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿರಿ. ಇದ್ರ ಜೊತೆಗೆ ಮಕ್ಕಳಿಗೆ ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಮಾಡಿಕೊಟ್ರೆ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ನಾವು ದೊಡ್ಡವ್ರಿಗೆ ಕೂಡ ಟೀ ಕಾಫಿ ಜೊತೆಗೆ ತಿಂದ್ರಂತೂ ಇದು ಸಖತ್ ಟೇಸ್ಟ್ ಆಗಿರ್ತದೆ ನೋಡಿ. ತುಂಬ ಟೇಸ್ಟ್ ಆಗಿರ್ತದೆ ರೀ. ಹಾಗಾಗಿ ನಾನು ಇವತ್ತು ಒಂದು ಚುರುಮುರಿ ಅಥವಾ ಗಿರಿಮಿಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೇನೆಲ್ಲ ಬೇಕಂತ ಹಂಗೆ ಮಾಡ್ತಾ ಹೇಳ್ಕೊತ ಹೋಗ್ತೀನಿ. ಮಕ್ಕಳ ಸ್ಕೂಲ್ ಹಾಲಿಡೇಸ್ ಬೇರೆ ಬಿಟ್ಟಿದ್ದೀವಿ. ಬೆಳಗ್ಗೆ ಬೇಗ ಎದ್ದೇಳೋದಿಲ್ಲ. ಮಕ್ಕಳು ಟಿಫನ್ ಕೂಡ ಬೇಗ ಮಾಡಲ್ಲ, ಊಟನೂ ಬೇಗ ಮಾಡಲ್ಲ. ಟಿಫನ್ ಮಾಡಿದ್ರೆ ಆಯಿತು, ಮಧ್ಯಾಹ್ನ ಊಟ ಮಾಡಲ್ಲ. ಅಂಥ ಟೈಮ್ನಲ್ಲಿ ಸಾಯಂಕಾಲ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಡು ಅಂತಾರೆ. ಈ ಥರ ಚುರುಮುರಿ ಅಥವಾ ಗಿರಿಮಿಟಿ ಮಾಡಿಕೊಟ್ರೆ ತುಂಬ ಟೇಸ್ಟಾಗಿ ತಿಂತಾರೆ ರೀ. ಅದ್ರ ಜೊತೆಗೆ ಹಾರ್ಲಿಕ್ಸ್ ಅಥವಾ ಬೂಸ್ಟ್ ಇದ್ದರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಈ ಥರ 5 ನಿಮಿಷದಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಬೇಗನೆ ಮಾಡ್ಕೊಡ್ಬೋದು ರೀ ಮಕ್ಕಳಿಗೆ. ಹಂಗಾಗಿ 5 ನಿಮಿಷದಲ್ಲಿ ನಾವು ಎಲ್ಲಿ ನಮಗೂ ಕೆಲಸ ಮಾಡಿ ಸಾಕಿರ್ತಲ್ಲ, ಅಂಥ ಟೈಮ್ನಲ್ಲಿ ಈ ಥರ ಬೇಗ ಮಾಡಿಕೊಡ್ಬೋದು. ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ ರೀ. ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೀ ಇದು ಹೇಗೆ ಮಾಡೋದಂದ್ರೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಲೆ ಹಚ್ಚಿದ್ದೀನಿ, ಒಂದು ಕಡೆ ಇಟ್ಟಿದ್ದೀನಿ ನೋಡಿ. ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಕಾದಿದ್ದೀನಿ ನೋಡಿ. ನಾನು ಇಲ್ಲೊಂದು 5 ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ರೀ. ಖಾರ ಇಲ್ಲದ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಇವನು ಹಿಂಗೆ ಸ್ವಲ್ಪ ಲೈಟಾಗಿ ಹಿಂಗೆ ಒಂದು ಗೀರ್ ಕೊಯ್ಕೊಂಡು ಹುರ್ಕೊಬೇಕ್ರಿ ಇದನ್ನು. ಯಾಕಂದ್ರೆ ಇಲ್ಲಿ ಚುರುಮುರಿ ಆಗಲಿ ಅಥವಾ ಗಿರ್ಮಿಟ್ಟಾಗಲಿ ಇದು ಹಸಿಮೆಣ್ಸಿಕಾಯಿ ಇದ್ರೇ ಟೇಸ್ಟ್ ರೀ. ನೋಡಿ, ಒಂದು 5-6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಲ್ಲ, ಅದು ಹುರ್ಕೊಳ್ತಾ ಇದ್ದೀನಿ ನೋಡಿ. ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕ್ರಿ. ಅದನ್ನು ಫ್ರೈ ಮಾಡ್ಕೊಂಡು ಉಪ್ಪು ಉದುರಿಸ್ಕೊಂಡು ಇಟ್ಕೊಂಬಿಟ್ರೆ ಒಂದು ಕಡೆ ಗಿರ್ಮಿಟ್ ಆದಮೇಲೆ ಅದ್ರ ಜೊತೆ ತಿನ್ನೋಕ್ಕಂತೂ ತುಂಬ ಟೇಸ್ಟ್ ಇರ್ತೈತೆ ರೀ ಅದು. ನೋಡಿ, ಫ್ರೈ ಆಗಿದ್ದಾವನ್ನ ಒಂದು ಪ್ಲೇಟಿಗೆ ತಕ್ಕಂತ ಇದ್ದೀನಿ ನೋಡಿ. ನೋಡಿರಿ, ಒಂದು ಕಡೆಗೆಲ್ಲ ಒಂದು ಪ್ಲೇಟಿಗೆ ತೆಗ್ದಿಡ್ತಾಯಿದ್ದೀನಿ ನೋಡಿ. ಈಗ ಎಣ್ಣೆ ಕಾದಿದೆ. 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ 2 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ನೋಡಿರಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡಿ. ಇದು ಕೂಡ 1 ನಿಮಿಷ ಫ್ರೈ ಆದರೆ ಸಾಕ್ರಿ. ಲೈಟಾಗಿ ಫ್ರೈ ಆಗ್ಬೇಕ್ರಿ. ಗಾಜಿನ ಥರ ಇರಬೇಕು, ತುಂಬ ಬ್ರೌನ್ ಕಲರ್ ಆಗೋದೇನು ಬೇಡ ರೀ. ಇವಾಗ ನೋಡಿ, ಕರಿಬೇವು ಕೂಡ ಫ್ರೈ ಮಾಡ್ಕೊತಿದ್ವಿ. ಇದು ಕೂಡ 1 ನಿಮಿಷ ಫ್ರೈ ಆದರೆ ಸಾಕ್ರಿ. ಇವಾಗ ನೋಡಿ, ಸ್ವಲ್ಪ ಫ್ರೈ ಆದರೆ ಒಂದು 30 ಸೆಕೆಂಡ್ ಫ್ರೈ ಆದರೆ ಸಾಕಾಗ್ತದೆ ನೋಡಿ. ಇವಾಗ ನೋಡಿ, ಒಂದು ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಅದು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು. ಅದು ಕೂಡ ಒಂದು 30 ಸೆಕೆಂಡ್ ಫ್ರೈ ಆದರೆ ಸಾಕ್ರಿ. ಭಾಳ ಹೊತ್ತಿದ್ದೀವಿ ಫ್ರೈ ಮಾಡೋದು ಬೇಡ್ರಿ. ಯಾಕಂದರೆ ಗಿರ್ಮಿಟ್ ಅಲ್ವಾ. ಇವು ನೋಡಿ, ಮೇನ್ ಇನ್ಗ್ರೀಡಿಯೆಂಟ್ಸ್ ಬಂದು ಇದು ಸಕ್ಕರೆ. 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿರಿ. ಹಾಗೆ 1 ಸ್ಪೂನ್ ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆ ಹುಳಿ ನೆನೆ ಹಾಕಿದ್ದೀರಿ. ಅದು ಕೂಡ ರಸ ಹಾಕ್ತಾಯಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹುಳಿ ನೋಡಿಕೊಂಡು, ಉಪ್ಪು ಖಾರ ಹುಳಿ ಮಾತ್ರ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ನೋಡಿಕೊಂಡು ನಿಮ್ಮ ಒಂದು ಟೇಸ್ಟಿಗೆ ಆಗೋಷ್ಟು ಹಾಕ್ಕೊಳ್ರಿ. ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋನ ನೋಡಿ ನೀವು ಲೈಕ್ ಕೂಡ ಮಾಡಬೇಕ್ರಿ ಪ್ಲೀಸ್. ನಾನು ಇಲ್ಲಿ ರಸಮ್ ಬಳಸಿ ಗಿರಿಮಿಟ್ ಅಥವಾ ಚುರುಮುರಿ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಇಲ್ಲಿ 2 ಸ್ಪೂನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ರಸಮ್ ಪೌಡ್ರ್. ಲಾಸ್ಟಿಗೆ ಹಾಕ್ಕೊಬೇಕ್ರಿ. ಇದನ್ನು ಫಸ್ಟಿಗೆ ಹಾಕ್ಕೊಬಾರ್ದು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಉಪ್ಪು ಅರಿಶಿನ ಖಾರ ಹುಳಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಬೇಕ್ರಿ. ಅದೆಲ್ಲ ಚೆನ್ನಾಗಿ ಕಲಿಬೇಕು. ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಬೇಕು ನೋಡಿರಿ. ಎಣ್ಣೆ ಬಿಟ್ಕೊಂತಂದರೆ ತುಂಬ ಟೇಸ್ಟ್ ಬರ್ತೈತೆ ರೀ ಗಿರಿಮಿಟಿ. ಹಂಗಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಸಾಕಾಗ್ತೈತೆ ರೀ. ನೋಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದೀನಿ ನೋಡಿರಿ. ಇದೆಲ್ಲ ಒಂದು 30 ಸೆಕೆಂಡ್ ಫ್ರೈ ಆದರೆ ಸಾಕ್ರಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಬಿಡ್ತೈತಲ್ವ ನೋಡಿ. ಇವಾಗ ಮಂಡಕ್ಕಿ ಕೂಡ ಕಲಿಸ್ತಾಯಿದ್ದೀನಿ ನೋಡಿ. ಆಲ್ರೆಡಿ ಮಸಾಲೆ ರೆಡಿ ಆಗೈತಲ್ವ. ಮಂಡಕ್ಕಿ ಹಾಕಿ ಮಂಡಕ್ಕಿ ಕಲಿಸ್ತಾಯಿದ್ದೀನಿ ನೋಡಿ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕಲಿಸ್ಕೊಂಡ್ರಿ. ಇವಾಗ ನೋಡಿ, ಮೇಲೆ ಕೂಡ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಇಲ್ಲಿ ಹುಳಿ ಜಾಸ್ತಿ ಆಗ್ತದೆ ಅಂದರೆ ಸ್ವಲ್ಪ ಎತ್ತಿಟ್ಕೊಬೋದು ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ನೋಡಿ ಕಲಿಸ್ಕೊಳ್ರಿ. ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಕೂಡ ನಮ್ಮ ಮಕ್ಕಳು ಬೇಗ ಯಾವಾಗ ಕೇಳ್ತಾರೆ, ಇಲ್ಲ ನಾವು ದೊಡ್ಡವ್ರ ಮನೇಲಿ ಇದ್ದಾಗ ಕೂಡ, ಇಲ್ಲ ಯಾರಾದರೂ ಹೊರಗಿನವ್ರು ಬಂದರೂ ಕೂಡ ಬೇಗ ಇದು ತೆಗೆದು ಹುಳಿ ಒಂದು 2 ನಿಮಿಷ ಬಿಸಿ ಮಾಡಿಬಿಟ್ರೆ ಮಂಡಕ್ಕಿ ಕಲಿಸ್ಕೊಟ್ರೆ ತುಂಬ ಟೇಸ್ಟಾಗಿರುವಂಥ ಚುರುಮುರಿ ಮಂಡಕ್ಕಿ ಅಥವಾ ಗಿರ್ಮಿಟ್ ರೆಡಿ ಆಗ್ತದೆ ನೋಡಿರಿ. ನೋಡಿರಿ, ನಾನು ಇಲ್ಲಿ ಮಾಡಿರುವಂಥ ರಸಮ್ ಪೌಡ್ರ್ ಬಳಸಿ ಮಾಡಿರುವಂಥ ಚುರುಮುರಿ ಅಥವಾ ಗಿರ್ಮಿಟ್ ರೆಡಿ ಆಗೈತೆ ನೋಡಿರಿ. ನಾನು ಇಲ್ಲಿ ಒಂದು ಪ್ಲೇಟ್ ಸ್ಟವ್ ಆಫ್ ಮಾಡಿದ್ದೀನಿ, ಒಂದು ಪ್ಲೇಟ್ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಟೇಸ್ಟಾಗಿರುವಂಥ ರಸಮ್ ಪೌಡ್ರ್ ಬಳಸಿರುವಂಥ ಗಿರ್ಮಿಟ್ ಅಥವಾ ಚುರುಮುರಿ ರೆಡಿ ಆಗೈತೆ ನೋಡಿರಿ. ಅದ್ರ ಮೇಲೆ ಸ್ವಲ್ಪ ಸೇವ್ ಹಾಕ್ತಾಯಿದ್ದೀನಿ ನೋಡಿರಿ. ಸೇವ್ ಕೂಡ ತುಂಬ ಟೇಸ್ಟ್ ಇರ್ತದೆ. ಸೇವ್ ಇದ್ದರೆ ಸೇವ್ ಹಾಕೊಳ್ಳಿ, ಇಲ್ಲ ಮಿಕ್ಸರ್ ಇದ್ದರೆ ಮಿಕ್ಸರ್ ಹಾಕೊಳ್ಳಿ. ಅದ್ರ ಜೊತೆ ಶೇಂಗಾ ಬೀಜ ಅವೆಲ್ಲ ಇರ್ತಾವಲ್ರಿ, ಇನ್ನೂ ಟೇಸ್ಟ್ ಕೊಡ್ತೈತೆ ರೀ ಚುರುಮುರಿ. ನೋಡಿ, ಮೇಲೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಸೇವ್ ಹಾಕಿದ್ದೀನಿ, ಕೊತ್ತಂಬರಿ ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿದ್ರೆ ಅದು ಕೂಡ ಮೇಲೆ ಸ್ವಲ್ಪ ಉದುರಿಸ್ತಾ ಇದ್ದೀನಿ ನೋಡಿ. ತುಂಬ ಟೇಸ್ಟ್ ಇರ್ತೈತೆ ರೀ. ಫಸ್ಟಿಗೆ ಇದು ಮಿರ್ಚಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಕೂಡ ಹಾಕಿದ್ದು ತಿಂದ್ರಂತ ಅದ್ರ ಜೊತೆ ಇನ್ನೂ ಟೇಸ್ಟ್ ಇರ್ತೈತೆ ನೋಡಿರಿ. ಅದ್ರ ಜೊತೆ ನೋಡಿರಿ, 1 ಸ್ಪೂನಷ್ಟು ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಬೂಸ್ಟ್ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಹಾಲು ಸಕ್ಕರೆ ಬಿಸಿ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಟೀ ಕಾಫಿ ಕುಡಿಯಲ್ಲ ಅಂದರು ಕೂಡ ಈ ಥರ ಬೂಸ್ಟ್ ಅಥವಾ ಹಾರ್ಲಿಕ್ಸ್ ಅಥವಾ ಕುಡಿದ್ರೆ ತುಂಬ ಟೇಸ್ಟಾಗಿರ್ತದೆ ನೋಡಿ ಮಂಡಕ್ಕಿ ಜೊತೆಗೆ. ಹಂಗಾಗಿ ನೀವು ದೊಡ್ಡವರು ಅಥವಾ ಸಣ್ಣರು ಯಾರಾದರೂ ಕೂಡ ಈ ಥರ ನೋಡಿ, ಈ ಥರ ಮನೆಯಲ್ಲಿ ಮಕ್ಕಳಿದ್ದಾಗ ಅಥವಾ ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ.